ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಏನಪ್ಪಾ ಅಂತಂದರೆ ಪ್ರೀವಿಯಸ್ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ವಿಡಿಯೋದಲ್ಲಿ ಏನಪ್ಪ ಹೇಳಿದ್ದಪ್ಪ ಅಂತಂದರೆ ನಿಫ್ಟಿ ಅಂದ್ರೆ ಏನು, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು, ಆಮೇಲೆ ಸೆನ್ಸೆಕ್ಸ್ ಅಂದ್ರೆ ಏನು, ನೀವು ಯಾವ ಥರ ಎಷ್ಟು ಟೈಪ್ಸ್ ಆಫ್ ಟ್ರೇಡಿಂಗ್ಸ್ ಇದೆ, ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು, ಲಾಂಗ್ ಟರ್ಮ್ ಅಂದ್ರೆ ಏನು, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದ. ರೈಟ್, ಅದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಈಗೇನಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಅಕೌಂಟ್ ಓಪನ್ ನಂದು ಏನದ ದನ್ ಒಳಗೆ ಏನದ ನಂದು ಅಕೌಂಟ್ ಅದ, ನಾ ದನ್ ಆಗಿ ಟ್ರೇಡ್ ಮಾಡ್ತೀನಿ. ಸೊ ಏನದ ಆಸ್ ಎ ಬಿಗಿನರ್ಸ್ ಇದು ಈಸಿ ಟು ಯೂಸ್ ಅದ, ಇದರಲ್ಲಿ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಸೊ ನಾನು ದನ್ ಆ್ಯಪ್ ಯೂಸ್ ಮಾಡ್ತೀನಿ. ಸೊ ನಮಗೆ ಪ್ರಿಫರ್ನು ಅದೇ ಮಾಡ್ತೀನಿ. ಸೊ ಯಾಕಪ್ಪ ಅಂತಂದ್ರೆ ಈಸಿ ಟು ಯೂಸ್ ಅದ. ಸೊ ಏನು ತೊಂದರೆ ಆಗಂಗಿಲ್ಲ, ಯಾವುದು ಡಿಫಿಕಲ್ಸಿ ಬರೋಂಗಿಲ್ಲ, ಆಮೇಲೆ ಗ್ಲಿಚಸ್ ಏನೂ ಇರೋಂಗಿಲ್ಲ. ಅಂದರೆ ನೀವು ಮಾರ್ಕೆಟಲ್ಲಿ ಏನೋ ಒಂದು ₹5 ಏನೋ ಪರ್ಚೇಸ್ ಮಾಡ್ಬೇಕಂತ ಇರ್ತೀರಿ, ಬೇರೆ ಬೇರೆ ಬ್ರೋಕರ್ಸ್ ಎಲ್ಲ ಏನು ಮಾಡ್ತಿರ್ತಾರೆ, 5 ಪರ್ಚೇಸ್ ಮಾಡ್ಬೇಕಾದ್ರೆ ಏನೋ ಟೆಕ್ನಿಕಲ್ ಇಶ್ಯೂ ಆಗಿ ಗ್ಲಿಚ್ ಆಗಿ ಅಥವಾ ಅದು ₹6-7 ಬೈ ಆಗುತ್ತೆ, ಅಥವಾ ₹3-2 ಏನೋ ಬೈ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ದನ್ನಲ್ಲಿ ಹಂಗೇನೂ ಇಲ್ಲ. ಸೊ ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಕರೆಕ್ಟಾಗಿ ಏನದು ವರ್ಕ್ ಮಾಡ್ತಾ ಇದು, ಈಸಿ ಟು ಯೂಸ್ ಅದ ಫಾರ್ ಬಿಗಿನರ್ಸ್. ಸೊ ಏನಪ್ಪ ಅಂತಂದ್ರೆ ಅದ್ರ ಸಲಕ್ಕೆ ಏನು ಹೇಳ್ತೀನಿ, ದನ್ನೇ ಅಕೌಂಟ್ ಓಪನ್ ಮಾಡ್ರಿ. ಇನ್ ಕೇಸ್ ನಿಮ್ದು ಬೇರೆ ಅಕೌಂಟಲ್ಲೂ ಓಪನ್ ಇತ್ತಂದ್ರೂ ನೋ ಪ್ರಾಬ್ಲಮ್. ನಿಮ್ದೊಂದು ಯಾವ ಬೇರೆ ಬೇರೆ ಟೈಪ್ಸ್ ಆಫ್ ಬ್ರೋಕರ್ಸ್ ಅರ, ಅವ್ರ ಬ್ರೋಕರ್ಸ್ನಾಗ ಏನಾದ್ರು ಇದ್ರೂ ಓಕೆ. ಇಲ್ಲ ನಂದು ಯಾವುದು ಅಕೌಂಟ್ ಇಲ್ಲ ಅಂತಂದ್ರೆ ದಂದಾಗ ಏನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ರಿ. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಪ್ರೊಸೀಜರ್ ಏನಾದ್ರು ಈ ವಿಡಿಯೋದಾಗ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ವಿಡಿಯೋ ಎಂಡ್ವರೆಗೂ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಏನದ ಅಕೌಂಟ್ ಓಪನ್ ಮಾಡೋ ಪ್ರೊಸೆಸ್ ಏನದ ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ಸೊ ಫಸ್ಟ್ ಇದಕ್ಕೆ ನಿಮಗೆ ಏನೇನು ಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಬೇಕು ನಿಮ್ದು, ಆಮೇಲೆ ಪ್ಯಾನ್ ಕಾರ್ಡ್ ಬೇಕು, ಆಮೇಲೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಆಧಾರ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಯಾವ್ದು ನಂಬರ್ ಫೋನ್ ನಂಬರ್ ನಿಮ್ಗೆ ಕನೆಕ್ಟ್ ಇರುತ್ತಲ್ಲ ಆ ಫೋನ್ ನಂಬರ್ ಇದ್ದಿದ್ದೇನದ ಆಧಾರ್ ಆನ್ ನಂಬರ್ ಏನದ ಆನ್ದಾಗ ಇರಬೇಕು, ಆಕ್ಟಿವ್ದಾಗ ಇರಬೇಕು. ಸೊ ಈ ಮೂರು ಡಾಕ್ಯುಮೆಂಟ್ಸ್ ಬೇಕು. ನೀವು ಇದು ಆದ್ಮೇಲೆ ಏನ್ ಮಾಡ್ಬೇಕು, ನಂದು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ದನ್ ಅಕೌಂಟ್ ಓಪನ್ ಮಾಡೋದು ಲಿಂಕ್ ಅದ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಂತಂದ್ರೆ ನಿಮ್ಗೆ ಏನದ ದನ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಏನೇನು ಪ್ರೊಸೀಜರ್ ಬೇಕು ಅದು ನಿಮ್ಗೆ ಏನದ ಅಕೌಂಟ್ ಫಸ್ಟ್ ಒಂದು ಏನೇ ಬರ್ತಪ್ಪ ಅಂತಂದ್ರೆ ಇನ್ಸ್ಟಾಲ್ ದನ್ ಆ್ಯಪ್. ಸೊ ಇನ್ಸ್ಟಾಲ್ ಆದ ಏನದ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ದನ್ ಅಂತ ಬರ್ತದ. ಸೊ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ದನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಅದು ಅಕೌಂಟ್ ಓಪನ್ ಮಾಡೋ ಪ್ರೊಸೀಜರ್ ತೋರಿಸ್ಬೇಕು. ಆಲ್ರೆಡಿ ನಂದು ಅಕೌಂಟ್ ಓಪನ್ ಅದ. ಸೊ ಹಾಗಾಗಿ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೀವೇನದ ಇದು ನೋಟ್ ಡೌನ್ ಮಾಡ್ಕೊಂಡು ಅದು ನೀವು ಇದು ವಿಡಿಯೋ ನೋಡ್ಕೋತಾನೆ ನೀವು ಮೊಬೈಲಲ್ಲಿ ಏನದ ಅಥವಾ ಲ್ಯಾಪ್ಟಾಪಲ್ಲಿ ಏನದ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ರೈಟ್. ಸೊ ಫಸ್ಟ್ ಏನದ ನಂದು ವಿಡಿಯೋದಾಗ ಡಿಸ್ಕ್ರಿಪ್ಷನ್ಸ್ದಾಗ ದನ್ ಲಿಂಕ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದು ಕ್ಲಿಕ್ ಮಾಡೋದಾಗದು ಏನದ ಸ್ಟಾರ್ಟ್ ಟ್ರೇಡಿಂಗ್ ವಿತ್ ದನ್ ಅಂತ ಬರ್ತದೆ. ಸೊ ಅದು ಕ್ಲಿಕ್ ಮಾಡ್ರಿ. ಸ್ಟಾರ್ಟ್ ಟ್ರೇಡಿಂಗ್ ವಿತ್ ದನ್ ಅಂತ ಕ್ಲಿಕ್ ಮಾಡಿದಾಗ ಫಸ್ಟ್ ಆಪ್ಷನ್ ಏನು ತೋರಿಸ್ತಪ್ಪ ಅಂದ್ರೆ ನಿಮ್ದು ಫೋನ್ ನಂಬರ್ ಹಾಕಬೇಕು. ಸೊ ಫೋನ್ ನಂಬರ್ ಯಾವ್ದು ಹಾಕ್ತೀರಾ ಆ ಫೋನ್ ನಂಬರಿಗೆ ಏನದ ಒಂದು OTP ಬರ್ತದೆ, ಜಸ್ಟ್ ವೆರಿಫೈ. ಸೊ OTP ಬರೋದಾಗ ಆ OTP ಏನದ ಎಂಟರ್ ಮಾಡ್ರಿ. OTP ಎಂಟರ್ ಮಾಡೋದಾಗ ಏನತ್ತ ನೆಕ್ಸ್ಟ್ ಏನು ತೋರಿಸ್ತಪ್ಪ ಅಂತಂದ್ರೆ ಎಂಟರ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬರ್ತದೆ. ಸೊ ನಿಮ್ಗೆ ಯಾವ ಇಮೇಲ್ ಅಡ್ರೆಸ್ ಕೊಡ್ಬೇಕು ಅನಿಸ್ತದೆ, ನಿಮ್ದು ಯಾವ್ದು ಇಮೇಲ್ ಅಡ್ರೆಸ್ ಇರುತ್ತೆ ಅದು ಕೊಡ್ರಿ. ಅಥವಾ ಏನಂತಂದ್ರೆ ಓಪನ್ ವಿತ್ ಜಿಮೇಲ್ ಅಂತೇಳಿ ತಳಗ ಒಂದು ಆಪ್ಷನ್ ತೋರಿಸ್ತದೆ. ಸೊ ಜಿಮೇಲ್ ಆಲ್ರೆಡಿ ನೀವು ಲಾಗಿನ್ ಇರ್ತೀರಿ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ತಗೋಗುತ್ತೆ. ಇಲ್ಲ ಮ್ಯಾನ್ಯುವಲಿ ನೀವು ಇಮೇಲ್ ಅಡ್ರೆಸ್ ಹಾಕ್ತೀನಿ ಅಂತಂದ್ರೆ ಮ್ಯಾನ್ಯುವಲಿ ಏನದ ಇಮೇಲ್ ಅಡ್ರೆಸ್ ಹಾಕ್ಬೋದು. ಸೊ ಇಮೇಲ್ ಅಡ್ರೆಸ್ ಹಾಕೋದಾಗ ಏನಾಗುತ್ತೆ, ನಿಮಗೊಂದು ಕ್ಲಿಕ್ ಮಾಡಿದಾಗ OTP ಬರ್ತದೆ ಇಮೇಲಿಗೆ. ಸೊ ಆ OTP ಏನದ ಅದ್ರಾಗ ಆ್ಯಡ್ ಮಾಡಬೇಕು. ಅದಾದ್ಮೇಲೆ ಏನದ ಸೆಟ್ ಪಿನ್ ಆ್ಯಂಡ್ ಪ್ರೊಸೀಜರ್ ಅಂತ ಬರ್ತದೆ. ಸೊ ಸೆಟ್ ನಿಮ್ದು ಏನದ ಒಂದು ಪಿನ್ ಜನರೇಟ್ ಮಾಡಿ ಒಂದು ಪಿನ್ ಏನದ ಹಾಕ್ಬೇಕು. ಆಮೇಲೆ ವೆರಿಫೈ ವಿತ್ ದನ್ ಅಂತ ಬರ್ತದೆ. ಸೊ ಇದರ ವೆರಿಫೈ ವಿತ್ ಅಂತ ಏನದಪ್ಪ, ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಆಮೇಲೆ ಏನದ ನಿಮ್ದು ಇನ್ಕಮ್ ಕಾಸ್ಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ಏನದ ನಿಮ್ದು ಏನದ ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಹೆಸರೆಲ್ಲ ಆಟೋಮೆಟಿಕ್ ಆಗಿ ತೋರ್ತದೆ ನೀವು ಪ್ಯಾನ್ ನಂಬರ್ ಎಂಟ್ರಿ ಮಾಡೋದಾಗದು. ಆಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ KRA ಫೆಚಿಂಗ್ ಡಾಟಾ ಅಂತ ಬರ್ತದೆ. ಸೊ KRA ಫೆಚಿಂಗ್ ಡಾಟಾ ಅಂತ ಬಂದಾಗ ಅದು ವೆರಿಫೈ ಮಾಡ್ಕೋತದೆ. ಏನಾಗ ಲೈಕ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ವಾಯ ನಿಮ್ದು ಪ್ಯಾನ್ ಕಾರ್ಡ್ಲಿಂದ ಏನದ ಅದು ವೆರಿಫೈ ಮಾಡ್ಕೋತದೆ KRA ಫೆಚಿಂಗ್ ಡಾಟಾ ಆದ್ಮೇಲೆ. ಅದಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಅದರ ಒಂದು ಆಪ್ಷನ್ ಕೇಳಿಸ್ತದೆ. ಏನು ಅಂತಂದ್ರೆ ನಿಮ್ದು ಏನು ಪ್ಯಾನ್ ಕಾರ್ಡ್ನ ಹೆಸರು ಬಂದಿರುತ್ತಲ್ಲ ಅದು ಹೆಸರು ಇದ್ದು ನೀವೇನ ಅಥವಾ ಬೇರೆಯವ್ರ ಅಂತ ಕೇಳ್ತಾನೆ. ಸೊ ಎಸ್ ದಟ್ಸ್ ಮೀ ಅಂತ ನೀವು ಆನ್ ಮಾಡಿ ಅದು ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಅದೇನಂದ್ರೆ ಇಲ್ಲ ಅಂತೇಳಿ ಇದು ಮಾಡ್ಕೊಂಡು ಮತ್ತೆ ಮ್ಯಾನುವಲಿ ಏನಂದ್ರೆ ನೀವು ಪ್ಯಾನ್ ಕಾರ್ಡ್ ಏನು ಚೇಂಜಸ್ ಮಾಡೋದಿದ್ರು ನೀವು ಮಾಡ್ಬೋದು. ಲೈಕ್ ಇಲ್ಲಿವರೆಗೂ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಏನು ಬರ್ತಪ್ಪ ಅಂತಂದ್ರೆ ಫಾಸ್ಟ್ KYC ವಿತ್
ಡಿಜಿ ಲಾಕರ್ ಅಂತ ಬರ್ತದೆ. ಸೊ ಕೆಲವೊಬ್ಬರ ಹತ್ರ ಡಿಜಿ ಲಾಕರ್ ಇರುತ್ತೋ, ಕೆಲವೊಬ್ಬರ ಹತ್ರ ಡಿಜಿ ಲಾಕರ್ ಇರಲ್ಲ. ಸೊ ಡಿಜಿ ಲಾಕರ್ ಏನ ಅದು ಬಂದಾಗ ನೀವೇನಾದ್ರು ವೆರಿಫೈ ವಿತ್ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡ್ರಿ. ಸೊ ಕ್ಲಿಕ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಕೇಳ್ತದ. ಆಧಾರ್ ಕಾರ್ಡ್ ನಂಬರ್ ಯಾವ್ದಪ್ಪ ಅಂತಂದ್ರೆ OTP ಯಾವ್ದು ಮೊಬೈಲಿಗೆ ಹೋಗ್ತದಲ್ಲ, ಅದು ಆಧಾರ್ ಕಾರ್ಡ್ ಮೇಲೆ ನಂಬರ್ ಏನದ ನೋಡ ಅದು ಚಾಲು ಇರಬೇಕು. OTP ಬರ್ತದ. ಅದು ಎಂಟರ್ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡೋದಾಗೋದು ಏನದ OTP ಬರುತ್ತೆ ಫೋನ್ ನಂಬರ್ ಇದ್ದಿದೆ ಆಧಾರ್ ಕಾರ್ಡ್ ಮೇಲೆ. ಅದು OTP ಏನದ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಆಮೇಲೆ ಏನು ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಇದ್ರಿ ಡಿಜಿ ಲಾಕರ್ದಾಗ ಅಂತಂದ್ರೆ ಒಂದು 6 ಡಿಜಿಟ್ ಪಿನ್ ನಂಬರ್ ಇರುತ್ತೆ ಡಿಜಿ ಲಾಕರ್ಗೆ. ಆ ಪಿನ್ ನಂಬರ್ ಏನು ನೀವು ಕ್ಲಿಕ್ ಮಾಡಿದಾಗ ಡಿಜಿ ಲಾಕರ್ ಓಪನ್ ಆಗ್ತದೆ. ಇನ್ ಕೇಸ್ ನೀವು ಡಿಜಿ ಲಾಕರ್ ಓಪನ್ ಇರ್ಲಿ, ನಿಮ್ದು ಅಕೌಂಟ್ ಇರ್ಲಿಲ್ಲ ಅಂತಂದ್ರೆ ನೀವು ಡಿಜಿ ಲಾಕರ್ ಆ್ಯಪ್ ಏನದ ಅಕೌಂಟ್ ಓಪನ್ ಮಾಡಬೇಕು. ಅದು ಓಪನ್ ಮಾಡೋ ಪ್ರೊಸೀಜರ್ ಅನ್ನ ಅಲ್ಲಿ ತೋರಿಸ್ತದೆ. ಸೊ ಅದಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಡಿಜಿ ಲಾಕರ್ನ ಓಪನ್ ಆಗೋದಾಗದು ನಿಮ್ಗೆ ಏನದ ಇಲ್ಲಿ ಕನ್ಸೆಂಟ್ ಅಂತ ಒಂದು ಫಾರ್ಮ್ ಬರ್ತದೆ. ಏನಪ್ಪಾ ಅಂದ್ರೆ ಡಿಜಿ ಲಾಕರ್ಲಿಂದ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಕಲೆಕ್ಟ್ ಮಾಡ್ಕೋಬೇಕು. ಇನ್ ಸಪೋಸ್ ನಿಮ್ಗೆ ಇತ್ತು ಅಂದ್ರೆ ಅದ್ರಾಗ ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ತದೆ, ಆಧಾರ್ ಕಾರ್ಡ್ ತೋರಿಸ್ತದೆ, ಪ್ಯಾನ್ ಕಾರ್ಡ್ ತೋರಿಸ್ತದೆ. ಸೊ ಈ ಮೂರನ್ನೇ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋ. ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ರಿ ಅಂತಂದ್ರೆ ಅದ್ರ ಮೇಲೆ ಬ್ಲೂ ಟಿಕ್ ಮಾರ್ಕ್ ಬರ್ತದೆ. ಬ್ಲೂ ಟಿಕ್ ಮಾರ್ಕ್ ಮಾಡ್ರಿ. ಅದರ ತರ ಆಪ್ಷನ್ ಏನ್ ಬರುತ್ತೆ ಡಿನೈ ಮತ್ತೆ ಹಂಗೆ ಅಲೋ ಅಂತ ಬರ್ತದೆ. ಅದಕ್ಕೆ ಏನದ ಅಲೋ ಅಂತ ಕ್ಲಿಕ್ ಮಾಡ್ರಿ. ಅಲೋ ಅಂತ ಕ್ಲಿಕ್ ಮಾಡೋದಾಗದು ನೆಕ್ಸ್ಟ್ ಏನದ ಮುಂದಕ್ಕೆ ಹೋಗ್ತದೆ. ಏನಪ್ಪ ಮುಂದೆ ಏನ್ ಬರ್ತದೆ ಅಂತಂದ್ರೆ ಅಪ್ಲೋಡ್ ಯುವರ್ ಪ್ಯಾನ್ ನಂಬರ್ ಅಂತ ಬರ್ತದೆ. ಏನ್ ಬರ್ತದೆ ಅಪ್ಲೋಡ್ ಯುವರ್ ಪ್ಯಾನ್ ನಂಬರ್. ಸೊ ನಿಮ್ದು ಏನ್ ಪ್ಯಾನ್ ನಂಬರ್ ಇರುತ್ತೆ ಆ ಪ್ಯಾನ್ ನಂಬರ್ ಆ್ಯಡ್ ಮಾಡ್ರಿ. ರೈಟ್, ಏನ್ ಬರ್ತದೆ ಅಲ್ಲಿ ಅಪ್ಲೋಡ್ ಪ್ಯಾನ್ ನಂಬರ್ ಬರ್ತದೆ. ಓಕೆ, ನಂಬರ್ ಬರುತ್ತೆ ಅಪ್ಲೋಡ್ ಪ್ಯಾನ್ ನಂಬರ್. ರೈಟ್, ಅಪ್ಲೋಡ್ ಪ್ಯಾನ್ ನಂಬರ್ ಅಂತ ಬರ್ತದೆ. ಅನ್ನೇನದ ಪ್ಯಾನ್ ನಂಬರ್ ಅಪ್ಲೋಡ್ ಮಾಡ್ರಿ. ಸಾರಿ, ಅಪ್ಲೋಡ್ ಪ್ಯಾನ್ ನಂಬರ್ ಅಲ್ಲ, ಪ್ಯಾನ್ ಫೋಟೋ ಬರ್ತದೆ. ಅದರಾಗ ಆಪ್ಷನ್ ಏನು ತೋರಿಸಿ, 2 ಆಪ್ಷನ್ ತೋರಿಸ್ತವೆ. ಒಂದು ಚೂಸ್ ಫ್ರಮ್ ಗ್ಯಾಲರಿ, ಇನ್ನೊಂದು ಏನಪ್ಪಾ ಅಂತಂದ್ರೆ ಟೇಕ್ ಎ ಫೋಟೋ ಅಂತ ಬರುತ್ತೆ. ಸೊ ಟೇಕ್ ಎ ಫೋಟೋ ಅಂತ ಬರುತ್ತೆ. ಸೊ ನಿಮ್ಮ ಆಲ್ರೆಡಿ ಏನದ ಗ್ಯಾಲರಿದಾಗ ಇತ್ತಂದ್ರೆ ಅದು ಚೂಸ್ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ, ನಿಮ್ ಗ್ಯಾಲರಿದಾಗ ಎಲ್ಲಿರುತ್ತೆ ಅಕೌಂಟ್ ಅದು ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಹಾರ್ಡ್ ಇತ್ತಂತ ಹಾರ್ಡ್ ಕಾಪಿ ಇತ್ತು ಅಂತಂದ್ರೆ ಏನಾದ್ರು ಅಲ್ಲಿ ಟೇಬಲ್ ಮೇಲೆ ಇಟ್ಕೊಂಡು ಒಂದು ಟೇಕ್ ಫೋಟೋ ಅಂತ ಕ್ಲಿಕ್ ಮಾಡ್ರಿ. ಅದ್ರದ್ದು ಏನದ ಫೋಟೋ ತಗೋರಿ. ಸೊ ಇದೇನದ ನಿಮ್ದು ಅಪ್ಲೋಡ್ ಪ್ಯಾನ್ ಕಾರ್ಡ್ ಏನದ ಅಪ್ಲೋಡ್ ಆಗ್ತಾ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತಪ್ಪ ಆಡ್ ಯುವರ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಆಡ್ ಯುವರ್ ಡೀಟೇಲ್ಸ್ ಅಂದ್ರೆ ನೇಮ್, ಆಮೇಲೆ ಡೇಟ್ ಆಫ್ ಬರ್ತ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಾದರ್ಸ್ ನೇಮ್, ಅದೇನೋ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ ನ ಆಡ್ ಮಾಡ್ಕೊರಿ. ರೈಟ್, ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತಪ್ಪ ಅಂತಂದ್ರೆ ಸೆಲ್ಫಿ ವಿಡಿಯೋ ಅಂತ ಬರ್ತದೆ. ಸೆಲ್ಫಿ ವಿಡಿಯೋ 1 ಕ್ಲಿಕ್ ಆನ್ ಟೇಕ್ ಎ ಸೆಲ್ಫಿ ಅಂತ ಬರ್ತಾವೆ. ಸೊ ಸೆಲ್ಫಿ ವಿಡಿಯೋ ಬರ್ತದೆ. ನೆಕ್ಸ್ಟ್ ಏನ್ ಬರ್ತದೆ ಸೆಲ್ಫಿ ವಿಡಿಯೋ ಬರ್ತದೆ. ಸೊ ಸೆಲ್ಫಿ ವಿಡಿಯೋ ಕ್ಲಿಕ್ ಮಾಡಿದಾಗ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಬೇಕು. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ಏನದ ಒಂದು ಸೆಲ್ಫಿ ತಗೋಬೇಕು. ಅದು ಏನದ ಒಂದು ರೌಂಡ್ ಸರ್ಕಲ್ ಇರುತ್ತೆ. ಆ ಸರ್ಕಲ್ ಗ್ರೀನ್ ಆಗ್ಬೇಕು. ಅದು ಸೊ ಗ್ರೀನ್ ಐತೆ ಅಂದ್ರೆ ಕನ್ಫರ್ಮೇಶನ್ ಆದಂಗ ಆತ. ಸೊ ಅದು ಸೆಲ್ಫಿ ತಗೊಂಡು ಅದ್ರದ್ದು ಏನದ ಅಪ್ಲೋಡ್ ಮಾಡ್ಬೇಕು. ರೈಟ್, ಆಮೇಲೆ ನೆಕ್ಸ್ಟ್ ಏನ್ ಬರ್ತದೆ ಸಿಗ್ನೇಚರ್ ಆಸ್ ಆನ್ ಪ್ಯಾನ್ ಕಾರ್ಡ್. ಪ್ಯಾನ್ ಕಾರ್ಡ್ ಮೇಲೆ ಯಾವ ತರ ನೀವು ಸಿಗ್ನೇಚರ್ ಮಾಡಿದಾರಲ್ಲ ಏನ್ ಬರ್ತದ ಸಿಗ್ನೇಚರ್ ಆಸ್ ಆನ್ ಪ್ಯಾನ್ ಕಾರ್ಡ್ ಅಂತ ಬರ್ತದೆ. ಸೊ ಅದ್ರ ಪ್ಯಾನ್ ಕಾರ್ಡ್ ಮೇಲೆ ಯಾವ ತರ ಸಿಗ್ನೇಚರ್ ಇರುತ್ತೆ ಅದೇ ಸಿಗ್ನೇಚರ್ ಏನದ ನೀವು ಮಾಡ್ಬೇಕು. ಅದು ಎದ್ರಾಗ ಮಾಡ್ಬೇಕಪ್ಪ ಹೆಂಗಪ್ಪ ಅಂತಂದ್ರೆ ಸಿಗ್ನೇಚರ್ ಆನ್ ಫೋನ್ ಸ್ಕ್ರೀನ್ ಅಂತ ಬರ್ತದೆ. ಸೊ ಅದು ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಆನ್ ಫೋನ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದಾಗ ಒಂದು ಹಾರಿಜಾಂಟಲ್ ವೈಟ್ ಪೇಪರ್ ಬಂದಂಗೆ ಬರ್ತದೆ. ಸೊ ಪ್ಯಾನ್ ಕಾರ್ಡ್ ಮೇಲೆ ಯಾವ ತರ ಸಿಗ್ನೇಚರ್ ಇರುತ್ತೆ ಆ ಸಿಗ್ನೇಚರ್ ಏನದ ನೀವು ಫೋನ್ ನಾಗ ಮಾಡಬೇಕು. ಸಿಗ್ನೇಚರ್ ಆನ್ ಫೋನ್ ಸ್ಕ್ರೀನ್ ಬರುತ್ತೆ. ಸೊ ಫೋನ್ ಸ್ಕ್ರೀನ್ದಾಗ ಏನೋ ನೀವು ಸಿಗ್ನೇಚರ್ ಮಾಡಬೇಕು. ಓಕೆ, ಸಿಗ್ನೇಚರ್ ಮಾಡಿದ್ರೆ ಸಬ್ಮಿಟ್ ಬಟನ್ ಹೊಡಿಬೇಕು. ರೈಟ್, ಇದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ತಪ್ಪ ಅಂತಂದ್ರೆ ಆನ್ಯುವಲ್ ಇನ್ಕಮ್ ಕೇಳ್ತಾ. ನಿಮ್ದು ಏನ್ ಆನ್ಯುವಲ್ ಇನ್ಕಮ್ ಇರುತ್ತೋ ಅದು ಆನ್ಯುವಲ್ ಇನ್ಕಮ್ ಅದು ಹಾಕ್ರಿ. 1 lakh to 2 lakh, 2 lakh to 5 lakh, 5 lakh to 10 lakh, 10 lakh and ಅಬೌಂಟ್ ಬರುತ್ತಾ ಸಮಥಿಂಗ್. ಅದೇನು ಆನ್ಯುವಲ್ ಇನ್ಕಮ್ ಇರುತ್ತೋ ಅದು ಹಾಕಿ. ಆಮೇಲೆ ನಿಮ್ದು ಪ್ರೊಫೆಷನಲ್ ಏನದ, ಸೊ ಆ ಪ್ರೊಫೆಷನಲ್ ಏನದ ಅದು ಬರ್ತದೆ. ಅದಾದ್ಮೇಲೆ ಆಕ್ಯುಪೇಷನ್ ಏನ್ ಬರುತ್ತೆ, ಆಕ್ಯುಪೇಷನ್ ಏನ್ ಪ್ರೊಫೆಷನಲ್ ಏನದ ಅದು ಹಾಕ್ಬೇಕು. ಅದಾದ್ಮೇಲೆ ಆಕ್ಯುಪೇಷನ್ ನೀವು ಏನ್ ಜಾಬ್ ಮಾಡ್ತೀರಿ, ಸ್ಟೂಡೆಂಟ್ ಇದ್ದೀರಿ, ಅದು ಏನಿದ್ದೀರಿ ಅದು ಹಾಕ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನಿಮ್ದು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾ. ಸೊ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಬಿಗಿನರ್ ಇದ್ದೀರಿ, 1 year ಅದ, 2 year ಅದ, ಏನದ ಅದು ನೀವು ಅದನ್ನ ಕ್ಲಿಕ್ ಮಾಡ್ಕೊ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಕಮೋಡಿಟಿ ಅಂತ ಕೇಳ್ತಾ.
ಕಮೋಡಿಟಿ ಟ್ರೇಡ್ ಕ್ಲಾಸಿಫಿಕೇಶನ್ ಅಂತ ಬರ್ತದೆ. ಸೊ ಕಮೋಡಿಟಿ ಟ್ರೇಡ್ ಕ್ಲಾಸಿಫಿಕೇಶನ್ ಅಂತ ಏನೋ ಬರ್ತದೆ. ಅದು ಏನದ ನೀವು ಏನ್ ತಲೆ ಕೆಡ್ಸ್ಕೊಬಿಡ್ರಿ. ಅದ್ರಾಗ ಏನದ 2 ಆಪ್ಷನ್ ಅವ. ಅದರ್ಸ್ ಅಂತ ಕ್ಲಿಕ್ ಮಾಡ್ರಿ. ಅದರ್ಸ್ ಅಂತ ಕ್ಲಿಕ್ ಮಾಡ್ರಿ. ಸೊ ಅದರ್ಸ್ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಏನ್ ಬರ್ತಪ್ಪ ಅಂತ ಮ್ಯಾಂಡೇಟರಿ ಡಿಕ್ಲರೇಷನ್ ಅಂತ ಬರುತ್ತೆ. ಏನಪ್ಪ ಮ್ಯಾಂಡೇಟರಿ ಡಿಕ್ಲರೇಷನ್? ಮ್ಯಾಂಡೇಟರಿ ಡಿಕ್ಲರೇಷನ್ ಅಂತ ಬರ್ತದೆ. ಮ್ಯಾಂಡೇಟರಿ ಡಿಕ್ಲರೇಷನ್ ಅಂದ್ರೆ ಏನು? ಇಂಡಿಯನ್ ಸಿಟಿಸನ್ ಇದ್ದಿ ಇಲ್ಲ ಅಂತ. ಇಂಡಿಯನ್ ಸಿಟಿಸನ್ ಇದ್ದಿಲ್ಲ ಅಂತ ಬರ್ತದೆ. ಸೊ ಇದು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟ್ಯಾಕ್ಸ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳ್ತಾವ. ಟ್ಯಾಕ್ಸ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಅಂತ ಕೇಳ್ತಾವ. ಸೊ ಅದ್ರ ಮ್ಯಾಗ ಏನದ ಕ್ಲಿಕ್ ಮಾಡಬೇಕು. ಫಸ್ಟ್ ಆಯ್ತು. ಸೆಕೆಂಡ್ ಆಯ್ತು. ಥರ್ಡ್ ಏನಂತ ಕೇಳ್ತಪ್ಪ ಅಂದ್ರೆ ಪೊಲಿಟಿಕಲ್ ಏನ್ರ ಎಕ್ಸ್ಪೋಸ್ಡ್ ಇದ್ದೇನು? ಪಾಲಿಟಿಕಲಿ ಏನ್ರ ಎಕ್ಸ್ಪೋಸ್ಡ್ ಇದ್ದೇನು? ಆರ್ ರಿಲೇಟಿವ್ ಅಂದ್ರೆ ಅದ್ರ ರಿಲೇಟೆಡ್ ಏನ್ರ ಇದ್ದೇನ ಅಂತ ಕೇಳ್ತಾನೆ. ರೈಟ್, ಅದನ್ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಅಲೌ ಟು ಇನ್ವೆಸ್ಟ್ ಇನ್ ಇಂಡಿಯಾ ಅಂತದ. ಸೊ ಅದೇ ಏನದ ಈ 4 ಏನದ ಕೇಳುತ್ತೆ ಮ್ಯಾಂಡೇಟರಿ ಡಿಸಿಷನ್. ಅದೇನದ ನೀವು ಕ್ಲಿಕ್ ಮಾಡ್ಕೋ, ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಏನದ ಟ್ರೇಡಿಂಗ್ ಸೆಗ್ಮೆಂಟ್ ಕೇಳ್ತದ. ಸೊ ಟ್ರೇಡಿಂಗ್ ಸೆಗ್ಮೆಂಟ್ ಯಾವಾಗ? ಆಲ್ ಸೆಗ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಆಲ್ ಸೆಗ್ಮೆಂಟ್ ಟ್ರೇಡಿಂಗ್. ಸೊ ನಾ ಇಲ್ಲೆಲ್ಲ ಬರೆದು ತೋರಿಸ್ತೀನಿ ನಿಮಗೆ. ಆಕ್ಚುಲಿ ನಾ ಅದು ಅಕೌಂಟ್ ಇದು ಮಾಡಿ ತೋರಿಸ್ಬೇಕು. ಏನದ ನಂದು ಆಲ್ರೆಡಿ ಅಕೌಂಟ್ ಓಪನ್ ಇದ್ದ ಸಲಕ್ಕೆ ಏನದ ನಾ ಇದು ಬರೆದು ತೋರಿಸ್ತೀನಿ. ಸೊ ವಿಡಿಯೋ ನೋಡ್ಕೋತಾ ಅಥವಾ ವಿಡಿಯೋ ಪೌಸ್ ಮಾಡಿ ನೀವು ಏನಾದ್ರು ನೋಟ್ ಡೌನ್ ಮಾಡ್ಕೊಂಡು ಅಕೌಂಟ್ ಪ್ರೊಸೀಜರ್ ಏನದ ಓಪನ್ ಮಾಡ್ರಿ. ಸೊ ವಿಡಿಯೋ ಎಂಡ್ ವರ್ಗು ನೋಡ್ರಿ. ಸೊ ದಟ್ ನಿಮ್ಗೆ ಏನದ ಒಂದೊಂದು ಸ್ಟೆಪ್ ಏನೇನು ಗೊತ್ತಾಗ್ಬಿಡ್ತಾನ ಅದು ಹೇಳ್ಕೊಂಡು ಹೋಗಿರ್ತೀನಿ. ನೀವು ಅಕೌಂಟ್ ಓಪನ್ ಮಾಡೋ ಟೈಮಿಗೆ ಇವೆಲ್ಲ ಬರ್ತಾವ. ಬಂದಾಗ ಏನದ ಯಾವ ತರ ಮಾಡ್ಬೇಕಂತ ನಾ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಿಮ್ಗೆ. ರೈಟ್. ಸೊ ಆಲ್ ಸೆಗ್ಮೆಂಟ್ ಅಂತ ಕ್ಲಿಕ್ ಮಾಡ್ರಿ. ಆಲ್ ಸೆಗ್ಮೆಂಟ್ ಕ್ಲಿಕ್ ಮಾಡಿದಾಗ ಡಿಕ್ಲರೇಷನ್ ಕೇಳ್ತದ. ಡಿಕ್ಲರೇಷನ್ ಕೇಳಿದ್ರೆ ಪ್ರೊಸೀಡ್ ಅಂತ ಬರುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಂತ ಏನ್ ಕೇಳ್ತಾ. ನೆಕ್ಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್. ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ 6 months, ರೈಟ್. ಅಲ್ಲಿ ಡೇಟ್ ತೋರಿಸ್ತೇನೆ ನಿಮ್ಗೆ, ಯಾವ ಮಂತ್ಲಿ ಯಾವ ಡೇಟ್ಲಿಂದ ಯಾವ ಡೇಟ್ ಇಂತನ ಅಂತೇಳಿ. ಆ ಡೇಟ್ ತೋರಿಸ್ತಂದ್ರೆ ಆ ಡೇಟ್ಲಿಂದ ಆ ಡೇಟಿಂದ 6 months ಇರುತ್ತೆ. ಆ 6 month ಸ್ಟೇಟ್ಮೆಂಟ್ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆಟೋಮೆಟಿಕಲಿ ಫೆಚ್ ಅಂತ ಬರುತ್ತೆ. ಅದೇನದ ದನ್ ಅಕೌಂಟ್ಲಿಂದ ಡೈರೆಕ್ಟ್ ಏನದ ಅಕೌಂಟ್ ಆಟೋಮೆಟಿಕ್ ತೋರಿಸ್ತದೆ. ಇಲ್ಲಪ್ಪ ಅಂತಂದ್ರೆ ಮ್ಯಾನ್ಯುವಲಿ ಅಂತಂದ್ರೆ ನೀವು ಇನ್ ಕೇಸ್ ಅಕೌಂಟ್ ಏನಾದ್ರೆ ನೀವು ಏನಾದ್ರು 6 months ಸ್ಟೇಟ್ಮೆಂಟ್ ಏನಾದ್ರು ಡೌನ್ಲೋಡ್ ಮಾಡ್ರಿ ಅಂತಂದ್ರೆ ಅಪ್ಲೋಡ್ ಮ್ಯಾನ್ಯುವಲಿ ಅದ್ರ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಪ್ರೊಸೀಡ್ ಅಂತ ಹೇಳಿ ಮಾಡಿ ಅದು ಏನ್ ಫೈಲ್ ಇರುತ್ತೆ ಆ ಫೈಲ್ ಏನ ಆಡ್ ಮಾಡಿ. ಅದಾದ್ಮೇಲೆ ಏನಾಗ್ತದೆ ನೆಕ್ಸ್ಟ್ ಕೇಳ್ತಾ ಅಕೌಂಟ್ ಸಾರಿ ಫ್ರೆಂಡ್ಸ್. ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ತಪ್ಪ ಅಂತಂದ್ರೆ ಕನೆಕ್ಟ್ ಟು ಬ್ಯಾಂಕ್ ಅಂತ ಕೇಳಿಸ್ತಾವ. ನೆಕ್ಸ್ಟ್ ಕನೆಕ್ಟ್ ಟು ಬ್ಯಾಂಕ್ ರೈಟ್. ಕನೆಕ್ಟ್ ಟು ಬ್ಯಾಂಕ್ ಅಂತ ಕೇಳ್ತಾರೆ. ಕನೆಕ್ಟ್ ಟು ಬ್ಯಾಂಕ್ ಅಂತಂದ್ರೆ ವಾಯಾ ಯು ಪಿ ಐಲಿಂದ ನಿಮ್ದು ಬ್ಯಾಂಕಿಗೆ ಕನೆಕ್ಟ್ ಮಾಡುತ್ತೆ. ಯಾಕಪ್ಪ ಅಂತಂದ್ರೆ ಇದು ಅಂತಂದ್ರೆ ನಿಮ್ದು ಏನದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೀವು ದನ್ ಆ್ಯಪ್ನಾಗ ಅಮೌಂಟ್ ಹಾಕ್ಬೇಕಲ್ಲ. ಸೊ ಅಮೌಂಟ್ ಹಾಕೋದು, ಅಮೌಂಟ್ ವಿಡ್ರಾ ಮಾಡೋದು, ಅದ್ರ ಸಲಕ್ಕೆ ಏನದ ನಿಮ್ದು ಯಾವ್ದು ರೆಗ್ಯುಲರ್ ಬ್ಯಾಂಕ್ ಯೂಸ್ ಮಾಡ್ತಿರಲ್ಲ, ಯಾವ 6 months ಏನು ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ, ಸೊ ಆ ಬ್ಯಾಂಕಿನ ಡೀಟೇಲ್ಸ್ ಏನದ ನೀವು ವಾಯಾ ಯು ಪಿ ಐಲಿಂದ ಮಾಡ್ಕೋಬಹುದು. ಸೊ ವಾಯಾ ಯು ಪಿ ಐ ಅಂತ ಕ್ಲಿಕ್ ಮಾಡಿದಾಗ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ಏನದ ಬ್ಯಾಂಕ್ ವೆರಿಫಿಕೇಶನ್. ಅದಕ್ಕೆ ಏನದ ನಿಮ್ದು ಏನದ ಜಿಪೇ, ಗೂಗಲ್ ಪೇ, ಯು ಪಿ ಐ ಆಪ್ಸ್ ಇರ್ತಾವಲ್ಲ ನಿಮ್ಮ ಮೊಬೈಲ್ನಾಗ, ಆ ಆ್ಯಪ್ ಯಾವುದು ಗೂಗಲ್ ಪೇ ಆರಿ, ಫೋನ್ ಪೇ ಆರಿ, ಕೋಟ್ಯಾಕ್ ಯಾವುದೇ ನಿಮ್ದು XYZ ಯಾವುದೇ ಅಕೌಂಟ್ ಯೂಸ್ ಮಾಡ್ತಿದಾರ ಆ ಯು ಪಿ ಐ ಏನದ ಅದನ್ನ ಕ್ಲಿಕ್ ಮಾಡ್ರಿ. ಫೋನ್ ಪೇ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಅಂದ್ರೆ ಗೂಗಲ್ ಪೇ, ಯಾವ್ದಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಕ್ಲಿಕ್ ಮಾಡೋದಾಗ ಏನಾಯ್ತು ₹1 ನಿಮ್ದು ಅಕೌಂಟಿಂದ ಡೆಬಿಟ್ ಆಗ್ತದೆ, ಆಮೇಲೆ ಮತ್ತೆ ಕ್ರೆಡಿಟ್ ಆಗ್ತದೆ. ಸೊ ಟ್ರಾನ್ಸಾಕ್ಷನ್ ಆಗ್ತದೆ. ಸೊ ಅವಾಗ ನಿಮ್ಗೆ ಅಕೌಂಟ್ ವೆರಿಫಿಕೇಶನ್ ಆಗ್ತದೆ. ಅಕೌಂಟ್ ಏನದ ವೆರಿಫೈ ಆಗ್ತದೆ. ಸೊ ಇದೆಲ್ಲ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಡ್ ಅಹೆಡ್ ಅಂತ ಬರ್ತದೆ. ಅದ್ರ ಮೇಲೆ ಎಲ್ಲ ವೆರಿಫಿಕೇಶನ್ ಅವೆಲ್ಲ ಟಿಕ್ ಮಾಡಿ ಪ್ರೊಸೀಡ್ ಅಹೆಡ್ ಅಂತ ಅನ್ಬೇಕು.
ಅನ್ನೋದಾಗೋದು ನೀವು ಏನು ಫಾರ್ಮ್ ಫಿಲ್ಅಪ್ ಮಾಡಿರಲ್ಲ ಸ್ಟಾರ್ಟಿಂಗ್ ಇಂದ ಫ್ರಮ್ ಬಿಗಿನಿಂಗ್ ಇಂದ ಏನು ಫಾರ್ಮ್ ಫಿಲ್ಅಪ್ ಮಾಡಿರಲ್ಲ, ಇದೆಲ್ಲ ಏನು ಫಾರ್ಮ್ ಫಿಲ್ಅಪ್ ಮಾಡಿರೋದು ಆ ಫಿಲ್ಅಪ್ ಏನದ ಒಂದು ಫಾರ್ಮ್ ತೋರಿಸ್ತೇನೆ ನಿಮಗೆ. ಏನದ ಅದ್ರಾಗ ನಿಮ್ದು ಹೆಸರು ತೋರಿಸ್ತೀವಿ. ಈ ಮುದ್ರಾ ಅಂತ ಹೇಳಿ ಬರ್ತಾವ. ಸೊ ಈ ಮುದ್ರಾ ಅಂತಂದ್ರೆ ಏನಪ್ಪಾ, ಅದ್ರ ಮತ್ತೇನದ ನಿಮ್ಮ ಎಂಟರ್ ಆಧಾರ್ ಕಾರ್ಡ್ ಏನದ ನಂಬರ್ ಎಂಟ್ರಿ ಮಾಡಬೇಕು, ಒಂದು OTP ಬರ್ತದೆ, OTP ವೆರಿಫಿಕೇಶನ್ ಮಾಡಬೇಕು, ಈ ಸೈನ್ ಸೋರ್ಸ್ ಅಂದ್ರೆ ವೆರಿಫೈಡ್ ಆಗ್ತದ. ಅದಾದ್ಮೇಲೆ ಏನಂದ್ರೆ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ನಿಮ್ಮ ಅಕೌಂಟ್ ಓಪನ್ ಪ್ರೊಸೀಜರ್ ಇದೆಲ್ಲ ಪ್ರೊಸೀಜರ್ ಆದ್ಮೇಲೆ ಒಂದು ಅಕೌಂಟಿಗೆ ಒಂದು ಓಪನ್ ಮಾಡಿ, ಯಾಕಂದ್ರೆ ನಿಮ್ ದನ್ ಅಕೌಂಟ್ ಓಪನ್ ಮಾಡಿದಾಗ ಮೊಬೈಲ್ನಾಗ ಒಂದು ಪಿನ್ ಹಾಕಿದಾಗ ನೀವು ಆ ಅಕೌಂಟ್ ಓಪನ್ ಆಗ್ತಾನೆ. ಸೊ ಏನದ ಒಂದು ಅಕೌಂಟಿಗೆ ಏನದ ಪಿನ್ ಸೆಟ್ ಮಾಡ್ಕೋಬೇಕು. ಸೊ ಪಿನ್ ಸೆಟ್ ಮಾಡೋದಾಗೋದು ಏನದ ಡನ್ ಪ್ರೊಸೀಡ್ ಅಂತ ಅನ್ಬೇಕು. ಪ್ರೊಸೀಡ್ ಅನ್ನೋದಾಗೋದು ನಿಮ್ಗೆ ತಳಗ ಲಾಸ್ಟಿಗೆ ಏನದ ಒಂದು ಗ್ರೀನ್ ಬಾಕ್ಸ್ ನ ಎಕ್ಸ್ಪ್ಲೋರ್ ಡನ್ ಅಂತ ಬರ್ತದೆ. ಸೊ ಎಕ್ಸ್ಪ್ಲೋರ್ ಡನ್ ಅಂತ ಓಪನ್ ಮಾಡಿದಾಗ ನಿಮಗೆ ಏನದ ಒಂದು ಡನ್ ಆ್ಯಪ್ ಬರ್ತದೆ. ಯಾವ ತರ ಕಾಣಿಸ್ತಪ್ಪ ಡನ್ ಆ್ಯಪ್ ಅಂದ್ರೆ ಈ ತರ ನಿಮ್ಗೆ ಕಾಣಿಸ್ತದೆ. ಲೈಕ್ ಈ ತರ ನಿಮ್ಗೆ ನಿಮ್ಗೆ ಕಾಣಿಸ್ತದೆ. ಇದ್ರಾಗ ಏನಾದ್ರು ಇಲ್ಲಿ ನೋಡ್ರಿ, ಇಲ್ಲಿ ಹೋಮ್, ಪೋರ್ಟ್ಫೋಲಿಯೋ, ಪೊಸಿಷನ್ಸ್, ಆರ್ಡರ್ಸ್, ಮನಿ, ಮಾರ್ಕೆಟ್, ಇವೆಲ್ಲ ನಿಮ್ಗೆ IPOs ಅಂದ್ರೆ IPO ಇಲ್ಲಿ ನೋಡ್ರಿ, ಹೊಸ ಯಾವ IPOs ಬರುತ್ತೆ ಅಂದ್ರೆ ಅದೆಲ್ಲ ಇದ್ರಾಗ ಲಿಸ್ಟೆಡ್ ಆಗಿರ್ತಾವ. ಸೊ ಅಪ್ಕಮಿಂಗ್ ಇದು 17ನೇ ತಾರೀಕು ಇದು ಬಂತು, 18ನೇ ತಾರೀಕು, 20ನೇ ತಾರೀಕು, ಇವು ಹಿಂದೆ ಯಾವ ಕ್ಲೋಸ್ ಆಗಿವು ಅದರ IPOs. ಸೊ ಅಪ್ಕಮಿಂಗ್ IPOs ಇವೆಲ್ಲ ನಿಮ್ಗೆ ಇಲ್ಲಿ ಲಿಸ್ಟ್ ಕಾಣಿಸ್ತಾವ ನೋಡ್ರಿ, ಇವೆಲ್ಲ ಅಪ್ಕಮಿಂಗ್ IPOs, ರೈಟ್. ಆಮೇಲೆ ಲಿಸ್ಟೆಡ್ IPOs ಯಾವ ಇರ್ತಾವ, ಏನೇನು ಇರ್ತಾವ, ಮೈ IPOs ಅಂದ್ರೆ ನೀವು ಯಾವ್ದಾರ IPOದಾಗ ಇನ್ವೆಸ್ಟ್ ಮಾಡಿದ್ರಿ ಅದು ಇತ್ತಂದ್ರೆ ಅದ್ರ ಡೀಟೇಲ್ಸ್ ಎಲ್ಲ ಕಾಣುತ್ತಾವ. ಸೊ ಇದ್ರ ಮ್ಯಾಗ ಏನಾಗ್ತದ, ಫಸ್ಟ್ ವಾಚ್ ಲಿಸ್ಟ್ ಅಂತ ಬರ್ತದೆ. ವಾಚ್ ಲಿಸ್ಟ್ನಾಗ ಏನ್ ಬರ್ತದೆ, ಇಂಡೈಸಸ್ ಬರ್ತದೆ, ಆಪ್ಷನ್ಸ್, ಬ್ಯಾಂಕ್ಸ್, ನಿಫ್ಟಿ 50, ಹಾಟ್ ಸ್ಟಾಕ್ಸ್, ಯಾವ ನಿಮ್ ಸ್ಟಾಕ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇವೆಲ್ಲ ಸ್ಟಾಕ್ಸ್ಗಳು ಬರ್ತಾವ. ಯಾವ ಇಲ್ಲಿ ನೋಡಿ, ಎಂಟ್ರಲ್ಲ ಸ್ವಾನ್ ಕ್ರಾಪ್, ವೊಡಾಫೋನ್ ಐಡಿಯಾ, ವೇದಾಂತ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಸುಜಲಾನ್ ಎನರ್ಜಿ, NTPC, BSC, IRB ಇನ್ಫ್ರಾಸ್ಟ್ರಕ್ಚರ್, ಈ ತರ ಎಲ್ಲ ಏನದ ನಂಬರ್ ಆಫ್ ಸ್ಟಾಕ್ಸ್ ಏನದ ನಿಮಗೆ ಬರ್ತಾವ, ರೈಟ್. ಇದ್ರ ಮ್ಯಾಗೆಲ್ಲ ನೀವು ಕ್ಲಿಕ್ ಮಾಡ್ಕೊಬೋದು. ಒಂದು ವಾಚ್ ಲಿಸ್ಟ್ ಮಾಡ್ಕೊಂಡು ನಿಮ್ ವಾಚ್ ಲಿಸ್ಟ್ ನ ಯಾವ ಸ್ಟಾಕ್ ನಿಮ್ ಪರ್ಟಿಕ್ಯುಲರ್ ಆಗಿ ನಿಮ್ ಯಾವ್ದಾರೆ ಸ್ಟಾಕ್ಸ್ಗಳ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ, ಈಗ ಮಾರುತಿ ಸುಜುಕಿ, ಅಲ್ಟ್ರಾಟೆಕ್ ಸಿಮೆಂಟ್, ಹೀರೋ ಮೋಟರ್ಸ್ಕಾಪ್, ಹಿಂದುಲೋಕ ಇಂಡಸ್ಟ್ರೀಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಅದಾನಿ ಪೋರ್ಟ್ಸ್ ಅಂಡ್ SEZ. ಸೊ ಎಲ್ಲ ನಿಮ್ಗೆ ಯಾವ ಬೇಕು, ಟೈಟಾನ, ಸಿಪ್ಲಾ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಭಾರತ್ ಪೆಟ್ರೋಲಿಯಂ, HCL ಟೆಕ್ನಾಲಜಿ, ಇವೆಲ್ಲ ನೀವೇನಾದ್ರು ಆಡ್ ಮಾಡ್ಕೋಬಹುದು ವಾಚ್ ಲಿಸ್ಟ್ ನ. ಇಂಡಸ್ಟ್ರೀಸ್ ಒಳಗೆ ನೋಡ್ರಿ, ಈಗ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ ಇದೆಲ್ಲ ಬರ್ತಾವ. ಸೊ ನಿಮ್ದು ಏನಾದ್ರು ಅಕೌಂಟ್ ಪ್ರೊಫೈಲ್ ನಿಮ್ದು ದನ್ ಇದೆಲ್ಲ ನಿಮ್ಗೆ ಇಲ್ಲ ನೀವು ನಿಮ್ಗೆಲ್ಲ ಇದು ನೋಡ್ಲಿಕ್ಕೆ ಕಾಣಿಸ್ತಾವ, ರೈಟ್. ಸೊ ಇಲ್ಲಿ ನೋಡ್ರಿ, ಟ್ರೇಡಿಂಗ್ ವ್ಯೂ ಬರ್ತದ, ಸ್ಟ್ರಾಟಜಿ ಬಿಲ್ಡರ್, ಇವೆಲ್ಲ ಹಿಂಗೆ ಬರ್ತವೆ. ನೀವು ಜಸ್ಟ್ ಟ್ರೇಡಿಂಗ್ ವ್ಯೂ ಕ್ಲಿಕ್ ಮಾಡೋದಂತ ನಿಮ್ದು ಒಂದು ಅಕೌಂಟ್ ಈ ತರ ನಿಮ್ದು ಒಂದು ಟ್ರೇಡಿಂಗ್ ವ್ಯೂ ಓಪನ್ ಆಗ್ತದೆ, ರೈಟ್. ಈ ತರ ಓಪನ್ ಆಗ್ತದೆ. ಚಾರ್ಟ್ ಆಫ್ ಪ್ಯಾಟರ್ನ್ ಎಲ್ಲ ಈ ತರ ನಿಫ್ಟಿ 50 ಹಿಂಗೇನ ಅಕೌಂಟ್ ಓಪನ್ ಆಗ್ತದೆ, ರೈಟ್. ಇಲ್ಲಿ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಇವೆಲ್ಲ ಕಾಣಿಸ್ತಾವ, ಎಲ್ಲ ಬರ್ತಾವ. ಆರ್ಡರ್ಸ್ ಏನಾರ ಟ್ರೇಡ್ ಮಾಡ್ರಿ ಅಂತ ತಿಳ್ಕೊರಿ. ಟ್ರೇಡ್ ಮಾಡ್ರಿ ಅಂದ್ರೆ ಅದು ಆರ್ಡರ್ಸ್ ಯಾವ್ದಾರ ಪ್ಲೇಸ್ ಆರ್ಡರ್ ಇತ್ತು ಅಂದ್ರೆ ಆರ್ಡರ್ಸ್ ತೋರಿಸ್ತಾವ, ಯಾವ್ದು ಇಲ್ಲ ಅಂದ್ರೆ ಇಲ್ಲ. ಸೊ ಮನಿ ನಿಮ್ದು ಎಷ್ಟು ಅಮೌಂಟ್ ಎಷ್ಟು ಅದ ಏನಿಲ್ಲ ಅದೆಲ್ಲ ತೋರಿಸ್ತದೆ. ಸೊ ಹೋಮ್ ಕ್ಲಿಕ್ ಮಾಡಿದಾಗ ಫ್ರಂಟ್ ಪೇಜ್ ಬರ್ತದೆ, ರೈಟ್. ಈ ತರ ಫ್ರಂಟ್ ಪೇಜ್ ಬರುತ್ತೆ, ರೈಟ್. ಐ ಹೋಪ್ ನಿಮಗೆ ಅಕೌಂಟ್ ಓಪನ್ ಮಾಡೋ ಪ್ರೊಸೀಜರ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಏನೇ ಡೌಟ್ ಇದ್ರು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಏನ್ ಡೌಟ್ ಇದ್ರು ನಾ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ಯಾರ್ಯಾರಿಗೆ ಅಕೌಂಟ್ ಓಪನ್ ಮಾಡಲು ಪ್ರಾಬ್ಲಮ್ ಆಗಲ್ತಿತ್ತು, ಏನ್ ಗೊತ್ತಾಗಿತ್ತು ಹೆಂಗೆ ಮಾಡ್ಬೇಕಂತೇಳಿ ಕಮೆಂಟ್ ಸೆಕ್ಷನ್ದಾಗ ಧನ್ ಅಂತೇಳಿ ಕಮೆಂಟ್ ಮಾಡ್ರಿ. ನಾ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ನಂದು ಡಿಸ್ಕ್ರಿಪ್ಷನ್ದಾಗ ಧನ್ ಅಕೌಂಟ್ ಲಿಂಕ್ ಅದ, ಅದನ್ನ ಮೇಲೆ ಕ್ಲಿಕ್ ಮಾಡ್ರಿ, ಅಕೌಂಟ್ ಓಪನ್ ಮಾಡ್ರಿ. ಅಕೌಂಟ್ ಓಪನ್ ಮಾಡಿದ್ರ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಓಪನ್ ಮಾಡಿದ್ರ ಬಗ್ಗೆ ತಿಳಿಸ್ರಿ. ಸೊ ದಟ್ ಏನಂದ್ರೆ ಯಾರ್ಯಾರು ಅಕೌಂಟ್ ಓಪನ್ ಮಾಡಿರಿ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಆ ಟೆಲಿಗ್ರಾಮ್ ಗ್ರೂಪ್ ನಿಮಗೆ ಆ್ಯಡ್ ಮಾಡ್ತೀನಿ. ಯಾಕಂದ್ರೆ ಅದ್ರಾಗ ನಂದು ಡೈಲಿ ಏನೇನು ಸ್ಟಾಕ್ಸ್ಗಳು, ಯಾವ ಇಂಪಾರ್ಟೆಂಟ್ ಸ್ಟಾಕ್ಸ್ಗಳು ಇದ್ದು, ಬೈ ಮಾಡೋದಿದ್ದು, ಸೆಲ್ ಮಾಡೋದು ಏನಿದ್ದು ಅಂದ್ರೆ ಆ ಟ್ರೇಡಿಂಗ್ ಆ ಟ್ರೇಡಿಂಗ್ ಏನೇ ಇನ್ಫಾರ್ಮೇಶನ್ ಇದ್ರು ಆ ಟೆಲಿಗ್ರಾಮ್ ಚಾನಲ್ದಾಗ ಹಾಕ್ತೀನಿ. ಸೊ ನನ್ನ ಅಕೌಂಟ್ಲಿಂದ ನಂದು ಲಿಂಕ್ಲಿಂದ ಏನಾರ ದನ್ ಅಕೌಂಟ್ ಓಪನ್ ಮಾಡ್ರಿ ಅಂತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ನಿಮಗೆ ಆ ಟೆಲಿಗ್ರಾಮ್ ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಐ ಹೋಪ್ ನಾ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ಟ್ರೇಡ್ ಮಾಡೋದು ಹೆಂಗೆ, ಆಮೇಲೆ ನೀವು ಯಾವ ಸ್ಟಾಕ್ಸ್ಗಳು ಯಾವ ಚಾಯ್ಸ್ ಮಾಡಬೇಕು, ಹೆಂಗೆ ಚಾಯ್ಸ್ ಮಾಡಬೇಕು,
ಅದ್ರ ಬಗ್ಗೆ ಎಲ್ಲ ನಿಮಗೆ ಮುಂದಿನ ಇದ್ರಾಗ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಕಲಿಯೋದು ತುಂಬ ಇದೆ. ಏನಪ್ಪ ಅಂದ್ರೆ ಈಚ್ ಒಂದೊಂದು ಸ್ಟೆಪ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನಪ್ಪ ಅಂತಂದ್ರೆ ದನ್ ಅಕೌಂಟ್ ಓಪನ್ ಮಾಡೋದು ಗೊತ್ತಾಯ್ತು. ಅದಾದ್ಮೇಲೆ ಯಾವ್ದು ಸ್ಟಾಕ್ ಸೆಲೆಕ್ಷನ್ಸ್ ಹೆಂಗ್ ಮಾಡಬೇಕು, ಸ್ಟಾಕ್ಸ್ ನೆಕ್ಸ್ಟ್ ಟ್ರೇಡ್ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಕ್ಯಾಂಡಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕ್ಯಾಂಡಲ್ಸ್ಗಳು ಹೆಂಗ್ ಇರ್ತಾವ, ಯಾವ ಟೈಪ್ ಕ್ಯಾಂಡಲ್ಸ್ಗಳು ಬರ್ತಾವ. ಅದಾದ್ಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಒಂದು EMS ಬೇಸ್ಡ್ ಸ್ಟ್ರಾಟಜೀಸ್ ಇರ್ತಾವ, ಸ್ಟ್ರಾಟಜಿ ಬಗ್ಗೆ ಏನಾದ್ರು ಸ್ಮಾಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಆಮೇಲೆ ಫಿಬೋನಚಿ ಅಂತ ಒಂದು ಟೂಲ್ ಅದ, ಆ ಟೂಲ್ ಮೇಲೆ ಯಾವ ತರ ಟ್ರೇಡ್ ಮಾಡ್ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಏನೋ ಸ್ಟೆಪ್ ಬೈ ಸ್ಟೆಪ್ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಏನಪ್ಪಾ ಅಂತಂದ್ರೆ ನನ್ನ ಪ್ರಯತ್ನ ಪಡಲ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ವಿಡಿಯೋ ಎಂಡ್ ವರೆಗೂ ನೋಡ್ರಿ. ಲೈಕ್ ಯಾವುದೇ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡಿ ಒಂದ್ ಸ್ವಲ್ಪ ನೋಡಿ ಅದನ್ನ ಕ್ಲೋಸ್ ಮಾಡ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ಏನು ಅರ್ಥ ಆಗಂಗಿಲ್ಲ. ಎಂಡ್ ವರೆಗೂ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿಗೆ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಬೈ ಫ್ರೆಂಡ್ಸ್.